ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್. ಇವತ್ತು ಒಂದು ಬಿಗಿನರ್ಸ್ ಲೆವೆಲ್ದು ಸಿಂಪಲ್ಲಾಗಿ ಈಸಿಯಾಗಿ ಹಾಕೋವಂಥ ಡಿಸೈನ್ ಹಾಕೋಣ ಅಂತ ಇದ್ದೀನಿ. ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಅಂದರೆ ಸಿಂಗಲ್ ಕ್ರೋಶೋ. ನಾನು 5 ಸರಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 3, 4, 5 ಸರಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ಈಗ ದಾರನ ಸ್ವಲ್ಪ ಮೇಲೆ ತಂದು ಇದಕ್ಕೊಂದು ಡ್ರಮ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಡ್ರಮ್ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಬೇಕು. ಅದಾದಮೇಲೆ ನೋಡಿ, ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಬ್ಯಾಕು ಫ್ರಂಟು ಟರ್ನ್ ಮಾಡೋದಿರುತ್ತೆ. ಸ್ವಲ್ಪ ನೋಡಿಕೊಂಡು ಡಿಸೈನ್ ಮಾಡ್ಕೊಳ್ಳಿ. ನೋಡಿ, ಆ ಬೀಡ್ ಹಿಂದೆ ಒಂದು ದಾರ ಇರುತ್ತಲ್ವ, ಆ ದಾರಕ್ಕೆ ನಾನು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡಿಂದ ಮಾಡ್ತಾಯಿದ್ದೀನಿ. ಇದಕ್ಕೆ ಆ ದಾರಕ್ಕೆ ಹಿಡಿಯೋಷ್ಟು ಸಿಂಗಲ್ ಕ್ರೋಶೆ ಅಂದರೆ ಒಂದು 7ರಿಂದ 8 ಸಿಂಗಲ್ ಕ್ರೋಶೆ ಮಾಡ್ಬೋದು. ನಾನಿಲ್ಲಿ 7 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಬೇಕಿದ್ರೆ ಇದನ್ನು 8 ಕೂಡ ಮಾಡ್ಬೋದು. ನಾನಿಲ್ಲಿ 7 ಮಾತ್ರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ 7 ಸಿಂಗಲ್ ಕ್ರೋಶೆ ಮಾಡಿಬಿಡ್ವಿ. ಈಗ 7 ಸಿಂಗಲ್ ಕ್ರೋಶೆ ಆಗಿದೆ ಫ್ರೆಂಡ್ಸ್. ಇದು ನೋಡಿ, ಅದನ್ನು ನಾವು ಅಲ್ಲಿ ಫಸ್ಟು 5 ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದರಲ್ಲಿ ಸೆಕೆಂಡ್ ಒಂತಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿದ್ವಲ್ವ, ಆ ಸಿಂಗಲ್ ಕ್ರೋಶೆಗೆ ನಾನು ಒಂದೊಂದೇ ಬೀಡನ್ನ ಆ್ಯಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ನಾನಿಲ್ಲಿ 7 ಸಿಂಗಲ್ ಕ್ರೋಶೆ ಮಾಡಿದ್ದೆ, ಅದೇ ರೀತಿ 7 ಬೀಡನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ. ನೋಡಿ, ಒಂದೊಂದು ಹೋಲ್ ಗ್ಯಾಪ್ ಕಾಣುತ್ತಲ್ಲ, ಅಲ್ಲೆಲ್ಲ ಒಂದೊಂದು ಹೋಲ್ ಗ್ಯಾಪಿಗೂ ಒಂದೊಂದು ಬೀಡ್ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನ್ ಇದು. ನೋಡಿ, 2, 3, 4, 5. ನಾನಿಲ್ಲಿ ಸ್ವಲ್ಪ ಸ್ಲೋ ಆಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿಕೊಂಡು ನಿಧಾನಕ್ಕೆ ಡಿಸೈನ್ ಟ್ರೈ ಮಾಡ್ಬೋದು. ನೋಡಿ, ಇಲ್ಲಿ 6 ಬೀಡ್ ಆಗಿದೆ. ನನಗೆ ಇನ್ನೂ ಒಂದು ಬೀಡ್ ಬೇಕನ್ನಿಸ್ತು. ಅದಕ್ಕೋಸ್ಕರ ಇನ್ನೂ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಟ್ಟು 7 ಸಿಂಗಲ್ ಕ್ರೋಶೆಗೆ 7 ಬೀಡ್ಗಳು ಆ್ಯಡ್ ಮಾಡ್ಬೋದು. ಇನ್ನು ಲಾಸ್ಟ್ ಒಂದು ನಾನು ಕ್ರೋಶ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬಟ್ಟೆಗೆ ಹತ್ರ ಬರಲಿ ಅನ್ನೋ ಉದ್ದೇಶದಿಂದ ಲಾಸ್ಟ್ ಒನ್ನಿಗೆ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಯಾಕೆಂದರೆ 7 ನಾಟಿಗೆ 6 ಬೀಡ್ ಕರೆಕ್ಟ್ ಆಯಿತು. ಇನ್ನು ಒಂದಕ್ಕೋಸ್ಕರ ಎಕ್ಸ್ಟ್ರಾ ನನ್ನ ಬಟ್ಟೆ ಎಕ್ಸ್ಟ್ರಾ ಇತ್ತಲ್ಲ, ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ, ಮತ್ತೆ 7 ಬೀಡ್ ಆದಮೇಲೆ ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಡಿಸೈನ್ ಇಷ್ಟೇ ಡಿಸೈನ್ಗೆ ನಾವು ಕುಚ್ಚು ಕಟ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಡಿಸೈನು. ನೋಡಿ, ಅದಾದಮೇಲೆ ಬಟ್ಟೆನ ಮತ್ತೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ನೋಡಿ, ಆ ಬೀಡ್ ಕೆಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನಾವು ಬೀಡ್ ಹಾಕಿದ್ವಿ ಅಲ್ವಾ, ಅಲ್ಲಿ ಒಂದು ಗ್ಯಾಪ್ ಕಾಣುತ್ತೆ ನಮಗೆ. ಅಲ್ಲಿ ನಾವು ಲಾಕ್ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ನೋಡಿ, 3 ಚೈನ್ ಹಾಕಬೇಕು. ಆ ಬೀಡ್ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ಈ ರೀತಿ ನಾವು ಪ್ರತಿ 7 ಬೀಡ್ಗಳಿಗೂ ನಾವು 3 ಚೈನ್ ಹಾಕೋದು, ಸಿಂಗಲ್ ಕ್ರೋಶ ಮಾಡೋದು ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ಅಲ್ಲಿ ಹೋಲ್ ಗ್ಯಾಪ್ ಇದೆ ಕಾಣುತ್ತೆ ಎಲ್ಲ. ಪ್ರತಿಯೊಂದು ಬೀಡ್ಸ್ ಕೆಳಗಡೆನೂ ಒಂದೊಂದು ಹೋಲ್ ಗ್ಯಾಪ್ ಇರುತ್ತೆ. ಅದನ್ನು ನೋಡಿಬಿಟ್ಟು ನಾವು ನೀಟಾಗಿ ಡಿಸೈನ್ ಮಾಡಬೇಕು. 3, 1, 2, 3. ನೋಡಿ, ಲಾಸ್ಟ್ ಬೀಡಿಗೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಲ್ಲೂ ಕೂಡ ಹೋಲ್ ಗ್ಯಾಪಿಗೆ ಹಾಕ್ಬಿಟ್ಟು ಬೀಡ್ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿ
ಆದಮೇಲೆ ನೋಡಿ ಇಲ್ಲಿ ಫಸ್ಟ್ ನಾವು 5 ಚೈನ್ ಮಾಡಿದ್ವಿ ಅಲ್ವಾ, ಅದರಲ್ಲಿ ನಾನು ಲಾಸ್ಟ್ ಅಥವಾ ಇನ್ನು 2 ನಮಗೆ 2 ಹೋಲ್ ಗ್ಯಾಪ್ ಇರುತ್ತೆ, ಅದರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ನಾವು ಲಾಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಎರಡರಲ್ಲಿ ಯಾವುದಕ್ಕೆ ಮಾಡಿದ್ರೂ ಅದು ಅಡ್ಜಸ್ಟ್ ಆಗುತ್ತೆ, ಡಿಸೈನ್ ಚೆನ್ನಾಗೇ ಕಾಣುತ್ತೆ. ಸೊ ನಾನು ಇಲ್ಲಿ ಲಾಸ್ಟ್ ಹೋಲಿಗೆ ಲಾಕ್ ಮಾಡಿದ್ದೀನಿ. ಮತ್ತು ಬಟ್ಟೆನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ನೋಡಿ, ಈಗ ಲಾಸ್ಟ್ ಸ್ಟೆಪ್ ಇದು. ಸ್ವಲ್ಪ ಇಲ್ಲಿ 2-3 ಸರಿ ಫ್ರಂಟು ಬ್ಯಾಕ್ ಅಂತ ಟರ್ನ್ ಮಾಡಬೇಕಾಗುತ್ತೆ, ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ. ನೋಡಿ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಇವಾಗ ಇಲ್ಲಿ ನಾನು ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ 3 ಚೈನ್ ಹಾಕಿದ್ವಲ್ಲ ಆ ಹೋಲ್ ಒಳಗಡೆ ಹೋಗ್ಬಿಟ್ಟು ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಂದರೆ 3 ಚೈನಿಗೆ 3 ಸಿಂಗಲ್ ಕ್ರೋಶ. 3 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ನೋಡಿ 3 ಸಿಂಗಲ್ ಕ್ರೋಶ ಮಾಡಿದ್ದೀನಿ. ಇವಾಗ ನಾವು ಬೀಡ್ ಹಾಕಿದ್ಮೇಲೆ ಹೋಲ್ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿ ನಮಗೆ ಒಂದು ಸಿಂಗಲ್ ಕ್ರೋಶ ಕಾಣುತ್ತೆ. ಸೊ ಅಲ್ಲಿ ಕೂಡ ನಾವು ಒಂದ್ಸರಿ ಲಾಕ್ ಮಾಡಬೇಕು. ನೋಡಿ 3 ಚೈನ್ ಒಳಗಡೆ 3 ಸಿಂಗಲ್ ಕ್ರೋಶ ಹಾಕಿದಾದ್ಮೇಲೆ ನಾವು ಬೀಡ್ ಹಾಕೋದಕ್ಕೋಸ್ಕರ ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿ ಕೂಡ ನಾವು ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ನೋಡಿ 3 ಚೈನ್ ಒಳಗಡೆ 3 ಸಿಂಗಲ್ ಕ್ರೋಶ ಮಾಡಿ, ಮತ್ತೆ ಬೀಡ್ ಹಾಕುವಾಗ ನಾವು ಒಂದು ಸಿಂಗಲ್ ಕ್ರೋಶ ಮಾಡಿದ್ವಿ, ಆ ಸಿಂಗಲ್ ಕ್ರೋಶದಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್. ನಾವು ಅದು 3 ಚೈನ್ ಹಾಕಿದಾಗಲೇ ಬಿಡ್ಬೋದಿತ್ತು, ಬಟ್ ಡಿಸೈನ್ ಅಲ್ಲಿ ಸ್ವಲ್ಪ ದಪ್ಪ ಕಾಣಲಿ ಲೇಯರ್ ಅಂದ್ಬಿಟ್ಟು ನಾನು ಇನ್ನೂ ಒಂದು ಸರ್ತಿ 2 ಸರ್ತಿ ಬರೋ ರೀತಿ ಮಾಡಿಕೊಂಡು ಡಿಸೈನ್ ಮಾಡಿರೋದಿದು. ನೋಡಿ 3 ಚೈನ್ ಹಾಕಿ ನೋಡಿ ಅದು ಕ್ರೋಶ ಮಾಡಿದ್ವಿ ಅಲ್ವಾ, ಸಿಂಗಲ್ ಕ್ರೋಶ ಬೀಡ್ ಹಾಕುವಾಗ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡಬೇಕು. ಇದೇ ರೀತಿ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಪ್ರತಿ 3 ಚೈನ್ಗಳಿಗೂ ನಾವು 3 ಸಿಂಗಲ್ ಕ್ರೋಶೆ ಮಾಡಲೇಬೇಕು. ಸೊ ಡಿಸೈನ್ ನೋಡಿ ಅಲ್ಲಿ ಆ ಲೇಯರ್ ಅದು 3 ಚೈನ್ ಇದು ಸ್ವಲ್ಪ ದಪ್ಪ ಕಾಣ್ತಾ ಇದೆ. ಡಿಸೈನಿಗೆ ದಪ್ಪ ಕಾಣ್ರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು, ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಎರಡು 3 ಇದೇ ರೀತಿ ನಾವು ಡಿಸೈನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. 7 ಬೀಡ್ಸಿಗೂ 3 ಚೈನ್ ಬರಬೇಕು, ಮತ್ತು ಅದಕ್ಕೆ 3 ಸರಿ ಸಿಂಗಲ್ ಕ್ರೋಶೆ ಮಾಡಿ ನಾವು ಫೈನಲಾಗಿ ಡಿಸೈನ್ನ ರೆಡಿ ಮಾಡಬೇಕು. ನೋಡಿ ಇವಾಗ ಲಾಸ್ಟ್ ಬೀಡ್ ಒಂದು ಉಳ್ಕೊಂಡಿದೆ. ನೋಡಿ ಈಗ ಲಾಸ್ಟ್ ಬೀಡ್ಗೂ ಕೂಡ ನಾನು 3 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇವಾಗ ಫುಲ್ಲು ಒಂದು ಆರ್ಚ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇದು ಫೈನಲಾಗಿ ಈ ರೀತಿ ಡಿಸೈನು ನೋಡಿ. ಈಗ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ಲಾಕ್ ಮಾಡ್ತೀನಿ. ಪಕ್ಕದಲ್ಲೇ ಮಾಡಬೇಕು ಫ್ರೆಂಡ್ಸ್, ಅದೆಲ್ಲ ಸಿಂಗಲ್ ಕ್ರೋಶೆ ಒಟ್ಟಿಗೆ ಕಾಣಬೇಕು. ನಾನು ಆ ಸೈಡು 5 ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಸೊ ಈ ಸೈಡ್ ಕೂಡ 5 ಸಿಂಗಲ್ ಕ್ರೋಶೆ ಬರಲಿ ಅನ್ನೋ ರೀಸನ್ಗೆ 2 ಸರಿ ಲಾಕ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ಡಿಸೈನ್ ಈ ರೀತಿ ಕಾಣ್ತಾಯಿತ್ತು. ಸೊ ಫೈನಲಾಗಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನೀಗ ಇಲ್ಲಿ ಇನ್ನೊಂದು ಆರ್ಚ್ ಕೂಡ ಹಾಕಿ ನಿಮಗೆ ತೋರಿಸ್ತೀನಿ. ಸೊ ಈಗ ಫಸ್ಟ್ ಟೈಮ್ ನಾನು ತೋರಿಸಿರೋದ್ರಿಂದ ಇದನ್ನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತೀನಿ, ಏನೂ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ನೋಡಿ ಇಲ್ಲಿ ನಾನು 4 ಚೈನ್ ಹಾಕ್ಬಿಟ್ಟು ಇಲ್ಲಿ ಕುಚ್ಚು ಕಟ್ಟಲಿಕ್ಕೋಸ್ಕರ ಜಾಗ ಬಿಟ್ಕೊಳ್ತಾ ಇದ್ದೀನಿ. ಅಲ್ಲಿ ಲಾಕ್ ಮಾಡಿದ್ಮೇಲೆ ಇನ್ನು 4 ಸರಿ ನಾವು ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶೆ. ಒಟ್ಟು ಲಾಕ್ ಮಾಡಿದ್ದು ಸೇರಿ 5 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಪ್ರತಿ ಸಲನೂ ನಾವು ಪ್ರತಿ ಡಿಸೈನಿಗೂ 5 ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಾವು ಆರ್ಚ್ ರೆಡಿ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಡ್ರಮ್ ಬೀಡ್ ಹಾಕಿ ಬೀಡ್ ಲಾಕ್, ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು.
ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ ಡ್ರಮ್ ಬೀಡ್ ಕೆಳಗಡೆ ಒಂದು ದಾರ ಬಂದಿದೆಯಲ್ಲ, ಸೊ ಆ ದಾರದಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶೆ ಮಾಡಬೇಕು. ಒಟ್ಟು 7 ಸಿಂಗಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. ಫಸ್ಟ್ ಆರ್ಚಲ್ಲಿ ನಾವು 7 ಸಿಂಗಲ್ ಕ್ರೋಶೆ ಮಾಡಿ 7 ಬೀಡ್ ಹಾಕಿರೋದ್ರಿಂದ ಇಲ್ಲೂ ಕೂಡ ನಾವು 7 ಬೀಡ್ಗಳನ್ನೇ ಹಾಕಬೇಕಾಗುತ್ತೆ. ನಾವು ಸಿಂಗಲ್ ಕ್ರೋಶೆ ಒಂದು ಹೆಚ್ಚು ಕಡಿಮೆ ಆದ್ರೂ ಬೀಡ್ ಹಾಕುವಾಗ ಕೌಂಟ್ ಮಾಡಿಕೊಂಡು 7 ಬೀಡ್ಗಳನ್ನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ವೇರಿಯೇಷನ್ ಏನು ಮಾಡ್ಕೊಳ್ಳೋದು ಬೇಡ ಇದು ಡಿಸೈನು. ಅದಾದಮೇಲೆ ನೋಡಿ ಸಿಂಗಲ್ ಕ್ರೋಶೆ ಇತ್ತಲ್ವ, ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ದಾರನ ಮೇಲೆ ಎಳೆದು 7 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಒಂದೊಂದು ಹೋಲ್ ಗ್ಯಾಪಿಗೂ ಒಂದೊಂದು ಬೀಡ್ ಸೇರಿಸ್ತಾ ಹೋಗಬೇಕು ಫ್ರೆಂಡ್ಸ್. ಇದು ಒಂದೇ ಡಿಸೈನಲ್ಲಿ ನಾವು 3 ಥರ ಡಿಸೈನ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡಾದ್ಮೇಲೆ ಬೀಡ್ ಸೇರಿಸಿದ್ಮೇಲೆ ನಾವು ಅಷ್ಟಕ್ಕೆ ಡಿಸೈನ್ ಬಿಟ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇಲ್ಲಪ್ಪ ಬೇಡ ನಮ್ಗೆ ಇನ್ನೂ ಒಂಚೂರು ವರ್ಕ್ ಮಾಡ್ತೀನಿ ಅಂದರೆ 3 ಚೈನ್ ಹಾಕ್ತೀವಲ್ವ, ಅಷ್ಟಕ್ಕೆ ನಾವು ಕ್ಲೋಸ್ ಮಾಡ್ಕೋಬೋದು. ಇಲ್ಲಿ ನಾನು 3 ಚೈನ್ ಹಾಕಿದ್ಮೇಲೆ ಅದಕ್ಕೆ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ ಮಾಡಿ ಫೈನಲಾಗಿ ಡಿಸೈನ್ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ 7 ಚೈನ್ ಹಾಕಿರೋದೇ ಒಳ್ಳೆ ಡಿಸೈನ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನಾವು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿಬಿಟ್ಟು ಮತ್ತು ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ನಾನು 3 ಚೈನ್ ಹಾಕ್ಬಿಟ್ಟು ಬೀಡ್ ಕೆಳಗಡೆ ಹೋಲ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗ್ತೀನಿ. ಪ್ರತಿ ಬೀಡ್ಗಳಿಗೂ ನಾವು 3 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಇವಾಗ ಎಲ್ಲ ಬೀಡ್ಗಳಿಗೂ ನಾವಿಲ್ಲಿ ಮೂರು ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿದ್ದಾಗಿದೆ ನೋಡಿ. 5 ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಅಲ್ಲಿಗೆ ನೋಡಿಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಮತ್ತೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಈ ಡಿಸೈನ್ ಇಷ್ಟೇ ಮಾಡಿದ್ರೂ ಕೂಡ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೋಡಿ 3 ಚೈನ್ನಲ್ಲಿ ನಾನು ಒಂದೊಂದು ಸಿಂಗಲ್ ಕ್ರೋಶೆ ಮಾಡಿ 3 ಚೈನಿಗೆ 3 ಸಿಂಗಲ್ ಕ್ರೋಶೆ ಮಾಡಿ, ಆ ಸಿಂಗಲ್ ಕ್ರೋಶೆ ಇತ್ತಲ್ವ ಅಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಡಿಸೈನ್ನ ಎಂಡ್ ಮಾಡಬೇಕು. ಸ್ವಲ್ಪ ಲಾಸ್ಟಲ್ಲಿ ಮಾತ್ರ ಕೆಲಸ ಹಿಡಿಯುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಸ್ವಲ್ಪ ಅಯ್ಯೋ ಮತ್ತೆ ಮಾಡಬೇಕಾ ಅನ್ನಂಗೆ. ಬಟ್ ಅದು ಡಿಸೈನ್ ಸ್ವಲ್ಪ ಅಲ್ಲಿ ಲೇಯರ್ 2 ಸರಿ ಬಂದಿರೋದ್ರಿಂದ ಡಿಸೈನ್ ಅದೇ ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಅನ್ನೋ ರೀಸನ್ಗೆ ನಾನು 2 ಸರಿ ಮಾಡಿದ್ದೀನಿ. ಈ ಡಿಸೈನ್ ಸ್ಯಾರಿಗೆ ಹಾಕಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದ್ಸರಿ ಟ್ರೈ ಮಾಡಿ. ಸೊ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್.
ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ರೀತಿ ನಾವು ಫುಲ್ ಅದೇ 3 ಚೈನ್ ಹಾಕ್ಬಿಟ್ಟು ಅದಕ್ಕೆ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಇವಾಗ ಲಾಸ್ಟ್ ಸ್ಟ್ರಿಂಗಿಗೆ ಮಾಡ್ತಾಯಿದ್ದೀವಿ. ಇವಾಗ ಇಲ್ಲಿ ಡಿಸೈನ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನೋಡಿ ಅದನ್ನೆಲ್ಲ ಸ್ಟಿಫಾಗಿ ಕೂರಿಸ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಇಲ್ಲಿಗೆ 2 ಸರಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಟ್ಟು 5 ಸಿಂಗಲ್ ಕ್ರೋಶೆ ಬರಲಿ ಅನ್ನೋ ರೀಸನಿಗೆ 2 ಸರಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ ಫೈನಲಾಗಿ ಡಿಸೈನ್ ಈ ರೀತಿ ಕಾಣ್ತಾ ಇತ್ತು. ಇದಕ್ಕೆ ನಾನು ಕುಚ್ಚೆಲ್ಲ ಕಟ್ಬಿಟ್ಟು ಯಾವ ರೀತಿ ಕಾಣ್ತಾ ಇತ್ತು ಫೈನಲ್ ಡಿಸೈನ್ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಡಿಸೈನ್ ಈ ರೀತಿ ಇತ್ತು. ಸೊ ತುಂಬ ಗ್ರ್ಯಾಂಡ್ ಲುಕ್ಕೇ ಕಾಣ್ತಾ ಇದೆ ಫ್ರೆಂಡ್ಸ್ ಇದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.